ಮನೆಯಲ್ಲಿ ಎಲ್ಲರೂ ಚಿಕ್ಕಮಗಳೂರು ಪ್ರವಾಸಕ್ಕೆ ಹೋಗಲು ಪ್ಲಾನ್ ಮಾಡುತ್ತಿದ್ದರು. ರಮ್ಯಾಳಿಗೆ ಮೊದಲೇ ಮೂಡ್ ಇರಲಿಲ್ಲ, ಬರಲ್ಲ ಅಂತನೇ ಹಠ ಹಿಡಿದಿದ್ದಳು. ಆದರೆ ಅವಳ ಮಾವ ರಂಗನಾಥ್ ಬಿಡಬೇಕಲ್ಲ. ಅಮ್ಮ ನೀನು ಬಂದ್ರೇನೆ ಪ್ರವಾಸಕ್ಕೆ, ಒಂದು ಕಳೆ ಬಾಮ ಅಂತ ಒತ್ತಾಯ ಮಾಡಿ ಕರ್ಕೊಂಡು ಹೋದ್ರು. ಆದರೆ ಆ ಟ್ರಿಪ್ನಲ್ಲಿ ಅಂದುಕೊಳ್ಳದ ಎಷ್ಟೋ ವಿಷಯಗಳು ನಡೆದು ಹೋದವು. ರಮ್ಯಾಳ ಕತೆ ಏನು ಅಂತ ಅವಳ ಬಾಯಲ್ಲೇ ಕೇಳೋಣ. ಮೇಡಮ್, ನನ್ನ ಹೆಸರು ರಮ್ಯಾ. ಇದು ನಿಜವಾದ ಹೆಸರಲ್ಲ. ನನ್ನ ಮದುವೆಯಾಗಿ 3 ವರ್ಷ ಆಯ್ತು. ನನ್ನ ಗಂಡ ಮಂಗಳೂರಿನಲ್ಲಿ ಕೆಲಸ ಮಾಡ್ತಾರೆ. ತಿಂಗಳ ಕೊನೆಯಲ್ಲಿ ಸಿಗೋ ರಜೆಗಳನ್ನೆಲ್ಲ ಒಟ್ಟಿಗೆ ತಗೊಂಡು ಒಂದು 4-5 ದಿನ ಮೈಸೂರಿನ ನಮ್ಮ ಮನೆಗೆ ಬಂದಿರ್ತಾರೆ. ಮೊದಲಿಂದಲೂ ಅವರ ಶೈಲಿ ಹೀಗೇನೆ. ನನಗೆ 8 ವರ್ಷ ಇದ್ದಾಗ ನನ್ನ ತಂದೆ ತಾಯಿಯ ಜೊತೆ ಜಗಳ ಆಡಿ ಬೇರೆ ಒಬ್ಬಳ ಜೊತೆ ಬೆಂಗಳೂರಿಗೆ ಎಲ್ಲೋ ಹೊರಟು ಹೋದ್ರು. ಅದಾದ ಮೇಲೆ ನಾನು ಮತ್ತು ನಮ್ಮಮ್ಮ ಇಬ್ಬರೇ ಆ ಮನೆಯಲ್ಲಿ ಇದ್ದದ್ದು. ಸ್ವಂತ ಮನೆ ಇದ್ದಿದ್ದರಿಂದ ನಮಗೆ ಬಾಡಿಗೆ ತೊಂದರೆ ಇರಲಿಲ್ಲ. ಆಮೇಲೆ ನಮ್ಮಮ್ಮ ಪ್ರೈವೇಟ್ ಆಫೀಸ್ಗಳಲ್ಲಿ ಕೆಲಸಕ್ಕೆ ಸೇರಿಕೊಂಡು ಕಷ್ಟಪಟ್ಟು ನನ್ನನ್ನು ಓದಿಸಿದ್ರು. ಅಷ್ಟು ಸುಂದರವಾಗಿದ್ದ ನಮ್ಮಮ್ಮನನ್ನು ಬಿಟ್ಟು ನಮ್ಮ ತಂದೆ ಯಾಕೆ ಹೋದ್ರು ಅಂತ ನನಗೆ ಇವತ್ತಿಗೂ ಅರ್ಥವಾಗಿಲ್ಲ. ನಮ್ಮಮ್ಮ ಆಮೇಲೆ ಯಾವ ಗಂಡಸರ ಹತ್ತಿರನೂ ಸುಮ್ಮನೆ ಮಾತಾಡೋಕೆ ಹೋಗ್ತಿರಲಿಲ್ಲ. ಬರೀ ನನ್ನ ಮೇಲಷ್ಟೇ ಗಮನ ಇಟ್ಟು ಜೀವನ ನಡೆಸಿದ್ರು. ನಿನಗೊಂದು ಒಳ್ಳೆ ಗಂಡ ಸಿಗಬೇಕು ಮಗಳೇ, ಆಗಲೇ ನಿನ್ನ ಲೈಫ್ ಚೆನ್ನಾಗಿರೋದು ಅಂತ ಯಾವಾಗಲೂ ಹೇಳ್ತಿದ್ರು. ಒಳ್ಳೆ ಗಂಡ ಸಿಗಲಿ ಅಂತ ಚಿಕ್ಕ ವಯಸ್ಸು ನನ್ ಮಗ ಹುಟ್ಟಿದಾನೆ ಅಂತಾನೆ ಹೇಳಿಲ್ಲ, ಮತ್ತೆ ಅವ್ನು CA ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರು. ನಾನು ಏನು ಹೇಳಿಲ್ಲ ಅವರಿಗೆ, ಸುಮ್ಮನೆ ನೋಡಿ ನಿಂತ್ಕೊಂಡಿದ್ದೆ ಅಷ್ಟೇ. ಅವರೆಲ್ಲ ಹೇಳಿದ್ರು, ಅವ್ರು ನನ್ನ ನೋಡಿ ಹೇಳಿದ್ರು ಹಿಂಗ ಆಗೈತಿ ನಿಂಗೆ ಹಿಂಗ. ಅವ್ರು ಹೇಳಿದ್ದು ಒಂದ್ 15 ದಿನಕ್ಕೆ ರಾಗಿನೂ ಆಗೈತಿ, ಸ್ವಂತ ಮನಿ ತಗೋಬೇಕನ್ನೋ ತೆಲಾಗಿತ್ತು, ತಗೊಂಡೆ. ಮನಸ್ನಾಗಿದ್ದು ಅವ್ರಾಗ್ಲೇ ಹೇಳಿದ್ರು, ನಾವೇನು ಹೇಳಿದ್ದಿಲ್ಲ, ಅವ್ರಾಗ್ಲೇ ಎಲ್ಲ ಹೇಳಿದ್ರಿ. ಪರಿಹಾರ ಪಡೆದ ಜನರ ಅಭಿಪ್ರಾಯ ನೋಡಿ ಕರೆ ಮಾಡಿ. ತ್ರಿವಶೀಕರಣ ಸ್ಪೆಷಲಿಸ್ಟ್. ನೀವು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದೀರಾ? ಇಷ್ಟಪಟ್ಟವರು ನಿಮ್ಮಂತೆ ಆಗಬೇಕಾ? ಗಂಡನ ಪರಸ್ತ್ರೀ ಸಹವಾಸ ಬಿಡಿಸ್ಬೇಕಾ? ಮದುವೆಯ ವಿಚಾರದಲ್ಲಿ ಸಮಸ್ಯೆ ಆಗ್ತಾ ಇದ್ಯಾ? ಆರೋಗ್ಯ ಸಮಸ್ಯೆ ಇದೆಯಾ? ಗಂಡ ಹೆಂಡತಿ ಜಗಳ, ಹೇಳಿಕೊಳ್ಳಲಾಗದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಕೇವಲ 3 ದಿನದಲ್ಲಿ ಶಾಶ್ವತ ಪರಿಹಾರವನ್ನ ನೀಡುತ್ತಾರೆ. ಕರೆ ಮಾಡಿ, ಫೋನಿನ ಮೂಲಕ ಪರಿಹಾರವನ್ನ ಕಂಡುಕೊಳ್ಳಿ. ನನ್ನ ಹತ್ತಿರ ಉಪವಾಸ ಎಲ್ಲ ಮಾಡಿಸ್ತಿದ್ರು. ನಮ್ಮಮ್ಮನಿಗೆ ಸಂಸಾರ ಅಂದರೆ ಅಷ್ಟು ಮುಖ್ಯ ಆಗಿತ್ತು. ಆದರೆ ನನ್ನ ಯೋಚನೆನೇ ಬೇರೆ ಇತ್ತು. ನನಗೆ ಮದುವೆಯಾಗಿ ಗಂಡನಿಗೆ ಅಡುಗೆ ಮಾಡಿ ಹಾಕಿ ಸಂಸಾರ ಮಾಡೋ ಆಸೆ ಇರಲಿಲ್ಲ. ಆದರೆ ಚೆನ್ನಾಗಿರೋ ಗಂಡಸರನ್ನು ನೋಡಿದ್ರೆ ಇಷ್ಟ ಆಗ್ತಿತ್ತು. ಯಾರಾದರೂ ನನ್ನ ಮೇಲೆ ಪ್ರೀತಿ ತೋರಿಸಿದ್ರೆ ನಾನು ಅಷ್ಟೇ ಪ್ರೀತಿ ತೋರಿಸ್ತಿದ್ದೆ. ಚಿಕ್ಕ ವಯಸ್ಸಿನಿಂದಲೂ ನನಗೆ ಗಂಡಸರ ಕಡೆಯಿಂದ ಪ್ರೀತಿ, ಕೇರಿಂಗ್ ಸಿಗುವುದು ಅಂದ್ರೆ ಇಷ್ಟ. ಆದರೆ ಮದುವೆಯಾಗಿ ಮಕ್ಕಳ ತಾಯಿ ಆಗಿ ಜವಾಬ್ದಾರಿ ತಗೊಳ್ಳೋದು ಅಂದ್ರೆ ನನಗೆ ಆಗ್ತಿರಲಿಲ್ಲ. ನನಗೆ ಲೈಫ್ ಎಂಜಾಯ್ ಮಾಡಬೇಕು ಅನ್ನೋ ಮೈಂಡ್ ಇತ್ತು. ಮಧ್ಯದಲ್ಲಿ ಗಂಡ, ಸಂಸಾರದ ಕಷ್ಟಗಳು ಇದೆಲ್ಲ ಬೇಡ ಅನ್ಸುತ್ತಿತ್ತು. ಆ ಸಮಯದಲ್ಲಿ ನಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಅಷ್ಟೊಂದು ಚೆನ್ನಾಗಿರಲಿಲ್ಲ. ನಾನು ಕಾಲೇಜಿನಲ್ಲಿ ಓದುವಾಗ ನನಗೆ ನನ್ನ ಮೇಲೆ ಬೇಜಾರಾಗ್ತಿತ್ತು. ಯಾಕಂದ್ರೆ ದೊಡ್ಡ ದೊಡ್ಡ ಮನೆ ಹುಡುಗಿಯರು ಸ್ಟೈಲ್ ಆಗಿ ಕಾಲೇಜಿಗೆ ಬರ್ತಿದ್ರು, ನಾನು ಮಾತ್ರ ತುಂಬಾ ಸಾಧಾರಣವಾಗಿ ಇರಬೇಕಿತ್ತು. ಎಲ್ಲರೂ ನನ್ನನ್ನು ಸುಂದರಿ ಅಂತ ಕರೆದರು. ಕೆಲವರು ನನ್ನ ಪರಿಸ್ಥಿತಿ ನೋಡಿ ಚುಚ್ಚಿ ಮಾತಾಡ್ತಿದ್ರು. ನನ್ನ ಹತ್ತಿರ ಇದ್ದದ್ದೇ ಒಂದು 10 ಡ್ರೆಸ್ಸು. ದಿನಕ್ಕೊಂದು ಹೊಸ ಬಟ್ಟೆ ಹಾಕೊಂಡು ಬರೋ ಹುಡುಗಿಯರ ಮುಂದೆ ನಿನ್ನ ಹತ್ತಿರ ಇಷ್ಟೇನಾ ಇರೋದು? ನಿನ್ನ ಚಪ್ಪಲಿ ನೋಡು ಅಂತ ಅಂದಾಗ ತುಂಬಾ ಬೇಜಾರಾಗ್ತಿತ್ತು. ಹೀಗಿರುವಾಗ ನಾನು ಡಿಗ್ರಿ 2nd ಇಯರ್ ಓದುವಾಗ ಒಬ್ಬರ ಪರಿಚಯ ಆಯ್ತು. ಅವರು ಒಂದು ಸೋಷಿಯಲ್ ಸರ್ವಿಸ್ ಗ್ರೂಪ್ನಲ್ಲಿ ಕೆಲಸ ಮಾಡ್ತಿದ್ರು. ನೋಡೋಕೆ ವಯಸ್ಸಾಗಿದ್ದರು, ತುಂಬಾ ಹ್ಯಾಂಡ್ಸಮ್ ಆಗಿದ್ರು. ಒಂದು ತಂದೆಯ ಸ್ಥಾನದಲ್ಲಿ ನಿಲ್ಲೋ ತರ ಕಾಣ್ತಿದ್ರು. ಬಿಳಿ ಬಿಳಿಯಾಗಿ ಯಾರೇ ನೋಡಿದ್ರೂ ಗೌರವ ಕೊಡುವಂತ ಆ ವ್ಯಕ್ತಿತ್ವ ನನಗೆ ತುಂಬಾ ಇಷ್ಟ ಆಯ್ತು. ನಾನು ಅವರನ್ನೇ ನೋಡ್ತಿರೋದನ್ನು ಗಮನಿಸಿ ಅವರೇ ನನ್ನ ಹತ್ತಿರ ಬಂದು ಪರ್ಸನಲ್ ಆಗಿ ತುಂಬಾ ಹೊತ್ತು ಮಾತಾಡಿದ್ರು. ಅವರ ಹತ್ತಿರ ನನ್ನ ಕಷ್ಟಗಳನ್ನೆಲ್ಲ ಹೇಳ್ಕೋಬೇಕು ಅನ್ನಿಸಿತು. ಅವರು ನನ್ನ ಹೆಗಲ ಮೇಲೆ ಕೈಯಿಟ್ಟು, ಏನು ಯೋಚನೆ ಮಾಡಬೇಡಮ್ಮ, ಎಲ್ಲ ಸರಿ ಹೋಗುತ್ತೆ ಅಂದ್ರು. ನಿನಗೇನಾದರೂ ದುಡ್ಡಿನ ತೊಂದರೆ ಇದ್ರೆ ಕೇಳು, ಸಹಾಯ ಮಾಡ್ತೀನಿ. ಬಡವರಿಗೆ ಹೆಲ್ಪ್ ಮಾಡೋದೇ ನನ್ನ ಲೈಫ್ ಗೋಲ್ ಅಂದ್ರು. ಅದನ್ನು ಕೇಳಿ ನನಗೆ ಖುಷಿ ಆಯ್ತು. ಆಗ ನನ್ನ ಹತ್ತಿರ ಸ್ವಂತ ಮೊಬೈಲ್ ಇರಲಿಲ್ಲ. ಅವರು ತಮ್ಮ ನಂಬರ್ ಕೊಟ್ಟರು. ನಾನು ನಮ್ಮಮ್ಮನ ಮೊಬೈಲ್ನಿಂದಲೇ ಫೋನ್ ಮಾಡ್ತೀನಿ ಅಂತ ಹೇಳಿ ಮನೆಗೆ ಬಂದೆ. ಅಮ್ಮನಿಗೆ ಇವರು ಕಾಲೇಜ್ ಪ್ರೊಫೆಸರ್, ಏನಾದ್ರೂ ಅರ್ಜೆಂಟ್ ಇದ್ರೆ ಫೋನ್ ಮಾಡೋಕೆ ನಂಬರ್ ಕೊಟ್ಟಿದ್ದಾರೆ ಅಂತ ಹೇಳಿ ಸೇವ್ ಮಾಡಿದೆ. ನಮ್ಮಮ್ಮ ಕೂಡ ಅದಕ್ಕೆ ಏನೂ ಅನ್ನಲಿಲ್ಲ. ಆ ಸಮಯದಲ್ಲಿ ನಮ್ಮಮ್ಮನಿಗೆ ಹುಷಾರಿಲ್ಲದೆ ತುಂಬಾ ದಿನ ಆಸ್ಪತ್ರೆಯಲ್ಲಿದ್ರು, ಸಾಲ ಕೂಡ ಆಗಿತ್ತು. ಏನಾದ್ರೂ ಒಂದು ಪಾರ್ಟ್ ಟೈಮ್ ಜಾಬ್ ಮಾಡೋಣ ಅಂತ ನಾನು ಆ ಸರ್ಗೆ ಫೋನ್ ಮಾಡಿದೆ.
ನನಗೆ ಎಲ್ಲಾದರೂ ಒಂದು ಪಾರ್ಟ್ ಟೈಮ್ ಕೆಲಸ ಕೊಡಿಸಿ ಸಾರ್ ಅಂತ ಕೇಳಿದೆ. ಅವರು ನೋಡ್ತೀನಿ ಮಗಳೇ, ನಾಳೆ ಸಿಕ್ಕು ಮಾತಾಡೋಣ ಅಂದ್ರು. ಕಾಲೇಜ್ ಮುಂಭಾಗದಲ್ಲಿದ್ದ ಒಂದು ಕಾಫಿ ಶಾಪ್ನಲ್ಲಿ ಸಂಜೆ 4 ಗಂಟೆಗೆ ಸಿಗೋಣ ಅಂದ್ರು. ನಾನು ಅಲ್ಲಿಗೆ ಹೋದೆ. ಅವರು ನನ್ನನ್ನು ನೋಡಿ ಪಕ್ಕದಲ್ಲೇ ಇದ್ದ ಪಾರ್ಕ್ಗೆ ಕರ್ಕೊಂಡು ಹೋದ್ರು. ಅಲ್ಲಿ ಕೂತು ತುಂಬಾ ಹೊತ್ತು ಮಾತಾಡಿದ್ವಿ. ನನ್ನ ಕಷ್ಟಗಳನ್ನೆಲ್ಲ ಕೇಳಿ ಅವರು, ಹೀಗೆ 1-2 ದಿನ ಪಾರ್ಟ್ ಟೈಮ್ ಕೆಲಸ ಮಾಡಿದ್ರೆ ನಿನ್ನ ಕಷ್ಟ ತೀರಲ್ಲ. ಒಂದು ಕೆಲಸ ಮಾಡು, ನಾನು ಮಾಡೋ ಸಮಾಜ ಸೇವೆಗೆ ನೀನು ಅಸಿಸ್ಟೆಂಟ್ ಆಗಿ ಜಾಯಿನ್ ಆಗು. ಕೆಲವೊಂದು ಡಾಕ್ಯುಮೆಂಟ್ಸ್ ನೋಡ್ಕೊಂಡ್ರೆ ಸಾಕು. ನಿನಗೆ ಟೈಮ್ ಇದ್ದಾಗ ಬಾ, ಶನಿವಾರ ಭಾನುವಾರ ಅಥವಾ ಸಂಜೆ ಬಂದ್ರೂ ಸಾಕು. ಲೇಟ್ ಆದ್ರೆ ನಾನೇ ಮನೆಗೆ ಬಿಡ್ತೀನಿ ಅಂದ್ರು. ನಾನು ನಮ್ಮಮ್ಮ ಒಪ್ಪಲ್ಲ ಸಾರ್ ಅಂದೆ. ಅದಕ್ಕೆ ಅವರು ಅಮ್ಮನಿಗೆ ತಿಳಿಸಿ ಹೇಳು ಅಂದ್ರು. ಮನೆಗೆ ಬಂದು ಹೇಳಿದಾಗ ಅಮ್ಮ ಮೊದಲು ಬೇಡ ಅಂದ್ರು. ಆದರೆ ನಾನು ಅವರು ನಮ್ಮ ಕಾಲೇಜ್ ಪ್ರೊಫೆಸರ್ ಅಮ್ಮ, ಸೋಷಿಯಲ್ ಸರ್ವಿಸ್ ಮಾಡಿದ್ರೆ ಕಾಲೇಜಲ್ಲಿ ಮಾರ್ಕ್ಸ್ ಸಿಗುತ್ತೆ, ಜೊತೆಗೆ ದುಡ್ಡು ಕೊಡ್ತಾರೆ ಅಂದೆ. ಅಮ್ಮನಿಗೆ ಅಷ್ಟೊಂದು ಗೊತ್ತಿಲ್ಲದಿದ್ದರಿಂದ ಸರಿ ನೋಡ್ಕೊಂಡು ಹೋಗು, ಗಂಡಸರ ಜೊತೆ ರಾತ್ರಿ ಎಲ್ಲ ಅಡ್ಡಾಡಬೇಡ ಅಂತ ಬುದ್ಧಿ ಹೇಳಿದ್ರು. ನಾನು ಸಾರ್ ಅವರೇ ಕಾರ್ನಲ್ಲಿ ತಂದು ಬಿಡ್ತಾರೆ, ನನಗೇನೂ ಆಗಲ್ಲ, ನನ್ನನ್ನು ನೋಡ್ಕೊಳ್ಳೋಕೆ ನನಗೆ ಗೊತ್ತು ಅಂದೆ. ಅಮ್ಮ ಇವಾಗಿನ ಕಾಲ ಸರಿ ಇಲ್ಲ ಅಂದರೂ ದುಡ್ಡಿನ ಅವಶ್ಯಕತೆ ಇದ್ದಿದ್ದರಿಂದ ಕೊನೆಗೆ ಒಪ್ಪಿಕೊಂಡ್ರು. ನಾನು ಸಾರ್ಗೆ ಓಕೆ ಅಂದೆ. ಮರುದಿನವೇ ಅವರು ನನಗೆ ಒಂದು ಹೊಸ ಮೊಬೈಲ್ ಫೋನ್ ಕೊಡಿಸಿದ್ರು. ಅದು 10,000ದ ಫೋನ್. ಅದನ್ನು ನೋಡಿ ನನಗೆ ಶಾಕ್ ಆಯ್ತು. ನನ್ನ ಲೈಫ್ನ ಹೊಸ ಜರ್ನಿ ಅಲ್ಲಿಂದ ಶುರುವಾಯ್ತು. ಅವರ ಜೊತೆ ಬೇರೆ ಬೇರೆ ಊರುಗಳಿಗೆ ಅಸಿಸ್ಟೆಂಟ್ ತರ ಹೋಗೋಕೆ ಶುರು ಮಾಡಿದೆ. ಅವರು ಸಣ್ಣಪುಟ್ಟ ಹೆಲ್ಪ್ ಕೇಳಿದಾಗಲೆಲ್ಲ ನಾನು ಮಾಡಿಕೊಡ್ತಿದ್ದೆ. ಹೀಗೆ ದಿನಗಳು ಚೆನ್ನಾಗಿ ಹೋಗ್ತಿದ್ದವು. ಅವರ ಹತ್ತಿರ ತುಂಬಾ ದುಡ್ಡಿದೆ ಅನ್ನೋದು ನನಗೆ ಗೊತ್ತಾಯ್ತು. ನನಗೂ ವಾರಕ್ಕೊಂದು ಹೊಸ ಚೂಡಿದಾರ್, ಇಷ್ಟವಾದ ವಸ್ತುಗಳನ್ನೆಲ್ಲ ಕೊಡಿಸ್ತಿದ್ರು. ಅವರ ಸುತ್ತಮುತ್ತ ಹೆಂಗಸರು ಯಾವಾಗಲೂ ಇರ್ತಿದ್ರು. ಸಹಾಯ ಬೇಕು ಅಂತ ಬರೋ ಹೆಂಗಸರು ಅವರ ಜೊತೆ ಹೇಗೆ ಬೇಕೋ ಹಾಗೆ ಇರೋಕೆ ರೆಡಿ ಇರೋದನ್ನು ನಾನು ಕಣ್ಣಾರೆ ನೋಡಿದ್ದೆ. ಯಾರು ತುಂಬಾ ಸುಂದರಿಯಾಗಿ ಇರ್ತಾರೋ ಅವರಿಗೆ ಸಾರ್ ಜಾಸ್ತಿ ಹೆಲ್ಪ್ ಮಾಡ್ತಾರೆ ಅನ್ನೋದು ನನಗೆ ಅರ್ಥ ಆಯ್ತು. ಒಟ್ಟಿನಲ್ಲಿ ಅವರು ಹೆಣ್ಣು ಬಾಕ ಅಂತ ನನಗೆ ಆಮೇಲೆ ಗೊತ್ತಾಯ್ತು. ಆದರೆ ನನ್ನ ಹತ್ತಿರ ತುಂಬಾ ಪ್ರೀತಿಯಿಂದ ಇರ್ತಿದ್ರು. ಒಂದು ದಿನ ನಾನೇ ನೇರವಾಗಿ ಕೇಳಿದೆ, ಸಾರ್ ನಿಮ್ಮ ಲೈಫ್ನಲ್ಲಿ ಹೀಗೆ ದಿನ ಒಬ್ಬೊಬ್ಬರು ಬರ್ತಾ ಇದ್ರೆ ಲಿಸ್ಟ್ ದೊಡ್ಡದಾಗಲ್ವಾ ಅಂತ. ಅದಕ್ಕೆ ಅವರು ಜೋರಾಗಿ ನಕ್ಕರು. ಅವರು ಅಂದ್ರು, ನೀನು ಅನ್ಕೊಂಡಿರೋ ತರ ನಾನು ಎಲ್ಲರನ್ನೂ ಹತ್ತಿರ ಸೇರಿಸಲ್ಲ, ನನಗಂತೂ ಕೆಲವು ಚಾಯ್ಸ್ ಇವೆ. ನನ್ನ ಮನಸ್ಸಿಗೆ ಇಷ್ಟವಾಗೋ ತರ ತುಂಬಾ ಸುಂದರಿಯಾಗಿದ್ರೆ ಮಾತ್ರ ನಾನು ಹತ್ತಿರ ಸೇರಿಸೋದು. ಬಾಕಿಯವರಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಕಳಿಸಿಬಿಡ್ತೀನಿ. ಎಲ್ಲರನ್ನೂ ಒಪ್ಪಿಕೊಳ್ಳೋಕೆ ಆಗಲ್ಲ, ನೋಡಿ ಕಣ್ಣು ನಡೆಸ್ಕೊಂಡು ಹೋಗಬೇಕು ಅಂದ್ರು. ನಾನು ಬಿಡದೆ, ಇಷ್ಟೊಂದು ಜನ ಇರ್ತಾರಲ್ಲ, ನಿಮ್ಮ ಲೈಫ್ನಲ್ಲಿ ಎಷ್ಟು ಜನ ಹೆಂಗಸರು ಬಂದಿದ್ದಾರೆ ಅಂತ ಕೇಳಿದೆ. ಅದಕ್ಕೆ ಅವರು ಮತ್ತೆ ನಕ್ಕರು. ನಾನು ಆ ತರ ಕೌಂಟ್ ಎಲ್ಲ ಇಟ್ಕೊಂಡಿಲ್ಲ, ತುಂಬಾ ಜನ ಇದ್ದಾರೆ ಅಷ್ಟೇ. ನನ್ನ ಸ್ವಭಾವದ ಪ್ರಕಾರ ಯಾರು ನನ್ನನ್ನು ಇಷ್ಟಪಡ್ತಾರೋ ಅವರ ಹತ್ತಿರ ಮಾತ್ರ ನನ್ನ ಮನಸ್ಸಿನ ವಿಷಯ ಹೇಳ್ತೀನಿ. ನಾನಾಗಿ ಯಾರ ಹತ್ತಿರನೂ ಹೋಗಲ್ಲ ಅಂದ್ರು. ನಾನು ಹಾಗಾದ್ರೆ ನಿಮ್ಗೆ ಸ್ವಲ್ಪ ಈಗೋ ಜಾಸ್ತಿ ಅಲ್ವಾ ಸಾರ್ ಅಂದೆ. ಅದಕ್ಕೆ ಅವರು ಹಾಗೆ ಅನ್ಕೋ, ಆದ್ರೆ ನಿನಗೆ ನನ್ನ ಕಂಡ್ರೆ ಇಷ್ಟನಾ ಅಂತ ಕೇಳಿದ್ರು. ನಿನ್ನನ್ನು ಇಷ್ಟಪಟ್ಟೆ ನನ್ನ ಜೊತೆ ಇಟ್ಕೊಂಡಿರೋದು ಅಂದ್ರು. ನಾನು ನಿಮಗೆ ನನ್ನ ಮೇಲೆ ಬೇರೆ ತರ ಆಸೆ ಇದೆಯಾ ಅಂತ ಕೇಳಿದೆ. ಅದಕ್ಕೆ ಅವರು, ಅದನ್ನು ನಾನು ಹೇಳಲ್ಲ, ನಿನಗೆ ಇಷ್ಟ ಇದ್ರೆ ಹೇಳು, ನಮ್ಮ ಜರ್ನಿ ಬೇರೆ ತರಾನೇ ಇರುತ್ತೆ. ನಿನಗೆ ತುಂಬಾ ಬೆನಿಫಿಟ್ಸ್ ಸಿಗುತ್ತೆ, ಚಿಕ್ಕ ವಯಸ್ಸಿನಲ್ಲೇ ನೀನು ಕೋಟ್ಯಧಿಪತಿ ಆಗಬಹುದು ಅಂದ್ರು. ನಾನು ಸುಮ್ಮನೆ ತಮಾಷೆ ಮಾಡಬೇಡಿ ಸಾರ್ ಅಂದೆ. ನನ್ನ ಕ್ಯಾರೆಕ್ಟರ್ ನಿನಗೆ ಇನ್ನೂ ಗೊತ್ತಿಲ್ಲ ಅಂತ ಅವರು ನಕ್ಕರು. ಆದರೆ ಆ ಮಾತು ನನ್ನ ತಲೆಯಲ್ಲಿ ಉಳಿದು ಬಿಟ್ಟಿತು. ಅದಾದ ಮೇಲೆ ನಾನು ಅವರ ಹತ್ತಿರ ಇನ್ನೂ ಕ್ಲೋಸ್ ಆಗಿ ಇರೋಕೆ ಶುರು ಮಾಡಿದೆ. ಒಂದು ದಿನ ನಾನೇ ನನಗೂ ನಿಮ್ಮನ್ನು ಇಷ್ಟ, ನಾನು ಎಲ್ಲದಕ್ಕೂ ರೆಡಿ ಅಂತ ಹುಚ್ಚಿ ತರ ಹೇಳಿಬಿಟ್ಟೆ. ಯಾಕಂದ್ರೆ ನನಗೆ ಅವರ ಮೇಲೆ ಅಷ್ಟು ಕ್ರಶ್ ಇತ್ತು. ಅಷ್ಟು ಜನ ಹೆಂಗಸರು ಅವರ ಹಿಂದೆ ಬಿದ್ದಿರುವಾಗ ನನಗೆ ಇಂಥ ಸುವರ್ಣಾವಕಾಶ ಸಿಕ್ಕಿತ್ತು. ತಿಂಗಳಿಗೆ 20-25 ಸಾವಿರ ತಗೊಂಡು ಕಷ್ಟಪಡೋ ಬದಲು ಲಕ್ಷಗಟ್ಟಲೆ ದುಡ್ಡು ಸಿಗುತ್ತೆ ಅಂದಾಗ ನಾನು ರೆಡಿಯಾದೆ. ನನ್ನ ಮಾತು ಕೇಳಿ ಅವರಿಗೂ ಖುಷಿ ಆಯ್ತು. ಆಮೇಲೆ ನಾನು ಅವರ ಪರ್ಸನಲ್ ಲೈಫ್ ಒಳಗೆ ಹೋದೆ. ಮೊದಲು ಸ್ವಲ್ಪ ಭಯ ಆದ್ರೂ ಆಮೇಲೆ ನಾನು ಕಂಫರ್ಟಬಲ್ ಆದೆ. ಇಷ್ಟಪಟ್ಟ ಗಂಡಸಿನ ಜೊತೆ ಇರುವಾಗ ಹೆಣ್ಣಿಗೆ ಮೊದಲಿನ ಭಯ ಇರಲ್ಲ, ಸಿಗೋ ಆಸ್ತಿ ದುಡ್ಡಿನ ಮೇಲಷ್ಟೇ ಕಣ್ಣಿರುತ್ತೆ. ನನ್ನ ವಿಷಯದಲ್ಲೂ ಅದೇ ಆಯ್ತು. ನನ್ನ ಕಷ್ಟಗಳೆಲ್ಲ ಹೇಗೆ ದೂರ ಆದವು ಅಂತ ನನಗೆ ಗೊತ್ತಾಗಲಿಲ್ಲ.
ಅವರು ಏನು ಹೇಳಿದ್ರು ಕೇಳೋ ತರ ನಾನು ಬದಲಾಗಿದ್ದೆ. ಅವರ ಮೇಲೆ ಅಷ್ಟೊಂದು ಗೌರವ, ಇಷ್ಟ ಇತ್ತು. ನನಗಿಂತ ಅಷ್ಟು ವಯಸ್ಸಾದವರ ಮೇಲೆ ಪ್ರೀತಿ ಹೇಗೆ ಬಂತು ಅಂತ ಕೇಳಿದ್ರೆ ನನಗೆ ಹೇಳೋಕೆ ಬರಲ್ಲ, ಆದ್ರೆ ಬಂದಿತ್ತು. ನಾನು ಅವರ ಜೊತೆ ಫುಲ್ ಬ್ಯುಸಿ ಆದೆ. ಅದಕ್ಕೆ ತಕ್ಕ ಹಾಗೆ ನನಗೆ ದೊಡ್ಡ ಮೊತ್ತದ ದುಡ್ಡು ಸಿಗುತ್ತಿತ್ತು. ಬ್ಯುಸಿನೆಸ್ನಲ್ಲಿ ಅವರಿಗೆ ಸಿಗೋ ಲಾಭದ ದೊಡ್ಡ ಪಾಲನ್ನು ನನಗೆ ಕೊಡ್ತಿದ್ರು. 7-8 ತಿಂಗಳು ಕಳೆಯುವಷ್ಟರಲ್ಲಿ ಸಿಟಿಯ ಹತ್ತಿರ ನಾನೊಂದು ಸೈಟ್ ತಗೊಂಡು ಮನೆ ಕೂಡ ಕಟ್ಟಿಸಿದೆ. ಅಮ್ಮ ಕೇಳಿದಾಗ ನಾನು ಚೆನ್ನಾಗಿ ಕೆಲಸ ಮಾಡ್ತಿದ್ದೀನಿ ಅಂತ ಸಾರ್ ಗಿಫ್ಟ್ ಕೊಟ್ಟಿದ್ದಾರೆ ಅಂದೆ. ಆದರೆ ಅಮ್ಮನಿಗೆ ವಿಷಯ ಅರ್ಥ ಆಗಿ ಕೇಳಿದಾಗ ನಾನು ನಿಜ ಒಪ್ಪಿಕೊಂಡೆ. ನಾನು ಜಾಗ್ರತೆಯಾಗಿ ಇರ್ತೀನಿ ಅಮ್ಮ ಅಂದೆ. ಮಧ್ಯೆ ಒಂದ್ಸಲ ಸಣ್ಣದೊಂದು ಮಿಸ್ಟೇಕ್ ಆಯ್ತು, ಆದ್ರೆ ಅಮ್ಮನಿಗೆ ಹೇಳದೆ ಡಾಕ್ಟರ್ ಹತ್ತಿರ ಹೋಗಿ ಕ್ಲಿಯರ್ ಮಾಡ್ಕೊಂಡೆ. ಸುಮಾರು 3-4 ವರ್ಷ ನಾನು ಅವರ ಅಸಿಸ್ಟೆಂಟ್ ಆಗಿದ್ದೆ. ಆ ಸಮಯದಲ್ಲಿ ನಾನು ಭವಿಷ್ಯಕ್ಕೆ ಬೇಕಾದಷ್ಟು ದುಡ್ಡು ಸಂಪಾದನೆ ಮಾಡಿಕೊಂಡೆ. ಮುಂದೆ ಯಾರೂ ನನ್ನ ಮದುವೆ ಆಗದಿದ್ದರೂ ಆರಾಮಾಗಿ ಬದುಕುವಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ನನಗಾಗಿತ್ತು. ನನ್ನ ಲೈಫ್ ಸೆಟಲ್ ಆಯ್ತು. ಆದರೆ ಅಷ್ಟರಲ್ಲಿ ಅವರ ನಡೆ ನನಗೆ ಬದಲಾದ ಹಾಗೆ ಅನ್ನಿಸಿತು. ನನ್ನ ಜಾಗಕ್ಕೆ ಬೇರೆ ಒಬ್ಬ ಕಾಲೇಜು ಹುಡುಗಿ ಬರೋಕೆ ಶುರು ಮಾಡಿದ್ಲು. ನಾನು ಜಗಳ ಮಾಡೋಕೆ ಹೋಗಲಿಲ್ಲ. ನಾನೇ ಸಾರ್ ಹತ್ತಿರ ಹೋಗಿ, ಸಾರ್, ನಮ್ಮಮ್ಮ ಮದುವೆ ಮಾಡೋಕೆ ಫೋರ್ಸ್ ಮಾಡ್ತಿದ್ದಾರೆ, ನನ್ನ ಓದು ಮುಗೀತು, ನಾನು ಇಲ್ಲಿಂದ ನಿಲ್ತೀನಿ ಅಂದೆ. ಅದಕ್ಕೆ ಅವರು ಏನು ಅನ್ನಲಿಲ್ಲ. ಸರಿ, ಹಳೆ ವಿಷಯನೆಲ್ಲ ಮರೆತು ಬಿಡು, ನಮ್ಮ ಮಧ್ಯೆ ಯಾವುದೇ ಕನೆಕ್ಷನ್ ಬೇಡ, ಹೊಸ ಲೈಫ್ ಶುರು ಮಾಡು ಅಂದ್ರು. ಹಾಗೆ ನಾನು ಅಲ್ಲಿಂದ ಹೊರಬಂದೆ. ಪಿಜಿ ಮುಗಿದ 8ನೇ ತಿಂಗಳಿಗೆ ಅಮ್ಮ ನನಗೊಂದು ಒಳ್ಳೆ ಸಂಬಂಧ ಹುಡುಕಿದ್ರು. ಅವರೇ ನನ್ನ ಗಂಡ. ಅವರಿಗೆ ಒಳ್ಳೆ ಕೆಲಸ ಇತ್ತು, ಫ್ಯಾಮಿಲಿ ಕೂಡ ರಿಚ್ ಆಗಿತ್ತು. ಮಾವ ಕೂಡ ತುಂಬಾ ಒಳ್ಳೆಯವರು, ರಿಟೈರ್ಡ್ ಆಫೀಸರ್. ಅತ್ತೆ ಸಾಧಾರಣ ಸ್ವಭಾವದವರು. ನನ್ನ ಗಂಡ ನೋಡೋಕೆ ಅವರೇಜ್ ಆಗಿದ್ರು, ನಾನು ತುಂಬಾ ಸುಂದರಿಯಾಗಿದ್ದೆ. ಹಾಗಾಗಿ ಮದುವೆಗೆ ಮುಂಚೆ ಮತ್ತು ಆಮೇಲೆ ಕೂಡ ಗಂಡ ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ರು. ಮಾವನಿಗೂ ನನ್ನ ಕಂಡ್ರೆ ಪ್ರೀತಿ, ಆದ್ರೆ ಅತ್ತೆಗೆ ಮಾತ್ರ ನನ್ನ ಮೇಲೆ ಸ್ವಲ್ಪ ಅಸೂಯೆ ಇತ್ತು. ಮದುವೆಯಾಗಿ ತುಂಬಾ ದಿನ ಆದ್ರೂ ನಮಗೆ ಮಕ್ಕಳಾಗಲಿಲ್ಲ, ಅದರದ್ದೇ ಒಂದು ದೊಡ್ಡ ಬೇಜಾರಿತ್ತು. ಮದುವೆಯಾದ ತಕ್ಷಣ ಗುಡ್ ನ್ಯೂಸ್ ಸಿಗುತ್ತೆ ಅನ್ಕೊಂಡಿದ್ದೆ, ಆದ್ರೆ ಆಗಲಿಲ್ಲ. ಆಗ ನನಗೆ ಹಳೆ ವಿಷಯ ನೆನಪಾಗಿ ಭಯ ಶುರುವಾಯ್ತು. ಅಂದು ಮಾಡಿಕೊಂಡ ತಪ್ಪುಗಳಿಂದ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ ಡೌಟ್ ಬಂತು. ಆದರೆ ಚೆಕ್ ಮಾಡಿಸೋಕೆ ನನಗೆ ಭಯ ಇತ್ತು. ಒಂದು ದಿನ ಗಂಡನೇ ಬಂದು ಟೆಸ್ಟ್ ಮಾಡಿಸೋಣ ಅಂದ್ರು. ನನಗೆ ದೊಡ್ಡ ಪ್ರಾಬ್ಲಮ್ ಏನೂ ಇರಲಿಲ್ಲ. ಗಂಡನಿಗೆ ಇಶ್ಯೂ ಇದ್ದಿದ್ದರಿಂದ ನನ್ನ ಹಳೆ ತಪ್ಪು ಮರೆತು ಹೋಗುತ್ತೆ ಅಂತ ನಿರಾಳ ಆದೆ. ಡಾಕ್ಟರ್ ಹಳೆ ವಿಷಯದಿಂದ ಏನೂ ತೊಂದರೆ ಇಲ್ಲ ಅಂದಾಗ ನನಗಿದ್ದ ದೊಡ್ಡ ಭಾರ ಇಳಿದ ಹಾಗೆ ಆಯ್ತು. ಆದರೆ ಈ ವಿಷಯದಿಂದ ನನ್ನ ಗಂಡ ಮಾತ್ರ ತುಂಬಾ ಸ್ಟ್ರೆಸ್ ತಗೊಂಡ್ರು. ಮೊದಲೆಲ್ಲ ತುಂಬಾ ಆಕ್ಟಿವ್ ಆಗಿದ್ದ ಮನುಷ್ಯ ಸಡನ್ ಆಗಿ ಡೌನ್ ಆಗ್ಬಿಟ್ರು. ನಾನು ಅವರಿಗೆ ಧೈರ್ಯ ಹೇಳಿದೆ, ಬರೀ ಮಕ್ಕಳಿಗೋಸ್ಕರನೇ ಬದುಕಬೇಕಾ? ನೀವಿದ್ರೆ ಸಾಕು ನನಗೆ ಅಂದೆ. ಅವರನ್ನು ಯಾವಾಗಲೂ ಮೋಟಿವೇಟ್ ಮಾಡ್ತಿದ್ದೆ. ಆದರೂ ಅವರು ಒಮ್ಮೊಮ್ಮೆ ತುಂಬಾ ಸೆಂಟಿಮೆಂಟಲ್ ಆಗಿ ಬೇಜಾರು ಮಾಡ್ಕೊಳ್ತಿದ್ರು. ನನ್ನ ಮನಸ್ಸಿನಲ್ಲೂ ಹಳೆ ತಪ್ಪುಗಳು ಇದ್ದಿದ್ದರಿಂದ ನಾನು ಅವರನ್ನ ಜಾಸ್ತಿ ಬಯೋಕೆ ಹೋಗ್ತಿರಲಿಲ್ಲ. ಯಾವಾಗಲೂ ಅದನ್ನೆಲ್ಲ ಬಿಟ್ಟು ಬಿಡಿ ಅಂತ ಸಮಾಧಾನ ಮಾಡ್ತಿದ್ದೆ. ಗಂಡಸರ ಸ್ವಭಾವನೆ ಹಾಗೆ, ಸಣ್ಣ ವಿಷಯಕ್ಕೂ ಬೇಗ ಬೇಜಾರು ಮಾಡ್ಕೊಂಡು ಬಿಡ್ತಾರೆ. ನಮ್ಮ ಲೈಫ್ ಸ್ವಲ್ಪ ಡೌನ್ ಆದ ಹಾಗೆ ಅನ್ನಿಸ್ತು. ಒಂದು ಸ್ಮೂತ್ ಆಗಿ ಹೋಗ್ತಿದ್ದ ಗಾಡಿ ಸಡನ್ ಆಗಿ ಬ್ರೇಕ್ ಹಾಕಿದ್ರೆ ಹೇಗಾಗುತ್ತೋ ಹಾಗೆ ಆಯ್ತು. ನನಗೆ ಪೀರಿಯಡ್ಸ್ ಆಗೋ ಟೈಮ್ನಲ್ಲಂತೂ ಮೂಡ್ ಸ್ವಿಂಗ್ಸ್ ಜಾಸ್ತಿ ಇರ್ತಿತ್ತು. ಆ ಸಮಯದಲ್ಲಿ ಗಂಡ ಸಪೋರ್ಟ್ ಸಿಗದಿದ್ದಾಗ ನಮ್ಮಿಬ್ಬರ ಮಧ್ಯೆ ಜಗಳಗಳು ಶುರುವಾದವು. 1 ತಿಂಗಳಂತೂ ಗಂಡ ನನ್ನ ಹತ್ತಿರ ಮಾತಾಡೋಕೆ ಬರ್ಲೇ ಇಲ್ಲ. ಅತ್ತೆ ಬೇರೆ ನನ್ನನ್ನೇ ಬೈಯೋಕೆ ಶುರು ಮಾಡಿದ್ರು. ನನ್ನ ಮಗನಿಗೆ ಮನೆಯಲ್ಲಿ ನೆಮ್ಮದಿನೇ ಇಲ್ಲದಂಗೆ ಮಾಡಿದ್ದೀಯಾ ಅಂತ ಅಂದ್ರು. ನನಗೂ ಅತ್ತೆಗೂ ದೊಡ್ಡ ಜಗಳ ಆಯ್ತು. ಆಗ ಮಾವ ಮಧ್ಯೆ ಬಂದು ಜಗಳ ನಿಲ್ಲಿಸಿದ್ರು. ಬೇಡದ ಜಗಳ ಮಾಡಬೇಡಿ ಅಂತ ಅತ್ತೆಗೆ ಬೈದ್ರು. ಅದಾಗಿ 2-3 ದಿನದ ನಂತರ ಮಾವ ನನ್ನ ಹತ್ತಿರ ಬಂದು, ಅಮ್ಮ, ನಮ್ಮ ಸಂಘದ ಕಡೆಯಿಂದ ಚಿಕ್ಕಮಗಳೂರಿಗೆ ಒಂದು ಟ್ರಿಪ್ ಹೋಗ್ತಿದ್ದಾರೆ. ನಾನು ಮತ್ತು ನಿಮ್ಮ ಅತ್ತೆ ಹೋಗೋಣ ಅಂತ 2 ಸೀಟ್ ಬುಕ್ ಮಾಡಿದ್ದೆ. ಆದ್ರೆ ಅವಳು ಈಗ ಬರಲ್ಲ ಅಂತ ಹಠ ಮಾಡ್ತಿದ್ದಾಳೆ. ನೀನು ಫ್ರೀ ಇದ್ರೆ ನನ್ನ ಜೊತೆ ಬಾ, ಅಲ್ಲಿ ತುಂಬಾ ಜನ ಯೂತ್ಸ್ ಕೂಡ ಇದ್ದಾರೆ, ನಿನಗೂ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂದ್ರು. ಅದಕ್ಕೆ ಅತ್ತೆ ಅವಳನ್ನೇನು ಕರ್ಕೊಂಡು ಹೋಗಬೇಡಿ ಅಂತ ರೇಗಿದ್ರು. ಅತ್ತೆ ಆ ಮಾತು ಹೇಳಿದ್ದಕ್ಕೆ ನನಗೆ ಸಿಟ್ಟು ಬಂತು. ಮಾವ, ನಾನು ಬರ್ತೀನಿ, ಇಬ್ಬರೂ ಹೋಗೋಣ ಅಂತ ಹೇಳಿ ಹೊರಟೆ. ಬಸ್ನಲ್ಲಿ ನಾನು ಮತ್ತು ಮಾವ ಪಕ್ಕದ ಸೀಟಿನಲ್ಲೇ ಕೂತಿದ್ವಿ. ಅಂದೇ ನಾವು ಫ್ಯಾಮಿಲಿ ವಿಷಯಗಳ ಬಗ್ಗೆ ಗಂಟೆಗಟ್ಟಲೆ ಮಾತಾಡಿದ್ದು.
ದಾರಿಯಲ್ಲಿ ಹಾಡು, ಕಾಮಿಡಿ, ಒಳ್ಳೆ ಊಟ ಎಲ್ಲ ಇತ್ತು. ಮಾವ ಮನೆಯಲ್ಲಿ ಇರೋ ತರ ಇರಲಿಲ್ಲ. ಅಲ್ಲಿ ಎಲ್ಲರ ಜೊತೆ ತುಂಬಾ ಆಕ್ಟಿವ್ ಆಗಿ ಬೆರೆಯುತ್ತಿದ್ದರು. ಎಲ್ಲರಿಗೂ ಅವರು ಅಚ್ಚುಮೆಚ್ಚಿನವರಾಗಿದ್ದರು. ರಾತ್ರಿ ಹಾಸನ ತಲುಪಿ ಊಟ ಮಾಡಿ ಅಲ್ಲಿಂದ ಚಿಕ್ಕಮಗಳೂರಿನ ಕಡೆಗೆ ಬಸ್ ಹೊರಟಿತು. ರಾತ್ರಿ ಎಲ್ಲರೂ ನಿದ್ದೆಯಲ್ಲಿದ್ದಾಗ ಬಸ್ ತುಂಬಾ ಸೈಲೆಂಟ್ ಆಗಿತ್ತು. ಆಗ ಮಾವ ಮೆಲ್ಲನೆ ಕೇಳಿದ್ರು, ನಿಮ್ಮಿಬ್ಬರ ಮಧ್ಯೆ ನಿಜವಾಗಲೂ ಏನು ಪ್ರಾಬ್ಲಮ್ ಅಮ್ಮ? ಮದುವೆಯಾದ ಹೊಸದ್ರಲ್ಲಿ ಎಷ್ಟು ಚೆನ್ನಾಗಿದ್ರಿ ಅಂತ. ನಾನು ಮೊದಲು ಹೇಳೋಕೆ ಯೋಚನೆ ಮಾಡಿದೆ. ಆದ್ರೆ ಅವರು, ನಾನು ನಿಮ್ಮ ಅತ್ತೆ ತರ ಅಲ್ಲ, ಹೇಳಮ್ಮ ಅಂದಾಗ ನಾನು ಗಂಡನ ಹೆಲ್ತ್ ಇಶ್ಯೂ ಬಗ್ಗೆ ಎಲ್ಲಾ ನಿಜ ಹೇಳಿಬಿಟ್ಟೆ. ಅದಕ್ಕೆ ಮಾವ, ಅವನಿಗೆ ಬುದ್ಧಿ ಇಲ್ಲ, ವಾರಕ್ಕೊಮ್ಮೆ ಬರೋಕೆ ಚಾನ್ಸ್ ಇದ್ರೂ ತಿಂಗಳ ಕೊನೆಯಲ್ಲಿ ಯಾಕೆ ಬರ್ತಾನೋ ಇವಾಗ ಅರ್ಥ ಆಯ್ತು. ಅವನಿಗೆ ಭಯ ಶುರುವಾಗಿ ನಿನ್ನಿಂದ ದೂರ ಇರಬಹುದು. ನೀನೇನು ಯೋಚನೆ ಮಾಡಬೇಡ, ನಾನವನಿಗೆ ತಿಳಿಸಿ ಹೇಳ್ತೀನಿ ಅಂದ್ರು. ನಾನು, ಬೇಡ ಮಾವ, ನಾನು ಹೇಳಿದ್ದು ಗೊತ್ತಾದ್ರೆ ಅವರಿಗೆ ಬೇಜಾರಾಗಬಹುದು ಅಂದೆ. ಅದಕ್ಕೆ ಅವರು ನನ್ನ ಕೈ ಮೇಲೆ ಕೈ ಇಟ್ಟು, ಸರಿ ಬಿಡಮ್ಮ, ನಾನೇ ನೋಡ್ಕೊಳ್ತೀನಿ ಅಂದ್ರು. ಬಸ್ಸಿನ ಆ ಡಿಮ್ ಲೈಟ್ನಲ್ಲಿ ನಾವಿಬ್ಬರೂ ಒಬ್ಬರನ್ನೊಬ್ಬರು ನೋಡುತ್ತಾ ಕೂತಿದ್ವಿ. ಅವರು ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡರು. ನನಗೂ ಅದಕ್ಕೆ ವಿರೋಧ ಮಾಡಬೇಕು ಅನ್ನಿಸಲಿಲ್ಲ, ಯಾಕಂದ್ರೆ ಅವರು ಮೊದಲಿನಿಂದಲೂ ನನ್ನ ಮೇಲೆ ತುಂಬಾ ಕೇರಿಂಗ್ ತೋರಿಸುತ್ತಿದ್ದರು. ಆ ಕ್ಷಣದಲ್ಲಿ ನನಗೆ ಅವರು ಮಾವ್ ಅಂತ ಅನಿಸಲೇ ಇಲ್ಲ, ಒಬ್ಬ ಆಪ್ತ ಗೆಳೆಯನಂತೆ ಕಂಡರು. ಬಸ್ ಆಗಿದ್ದರಿಂದ ಸ್ವಲ್ಪ ಲಿಮಿಟೇಷನ್ಸ್ ಇತ್ತು. ಆದರೂ ಬೆಳಗಿನ ಜಾವ ಚಿಕ್ಕಮಗಳೂರು ತಲುಪುವಷ್ಟರಲ್ಲಿ ನಮ್ಮಿಬ್ಬರ ಮಧ್ಯೆ ಇದ್ದ ಎಲ್ಲಾ ಅಂತರಗಳು ದೂರ ಆಗಿದ್ದವು. ಗಂಡನ ಜೊತೆಗಿನ ಜಗಳ, ಮನೆಯಲ್ಲಿದ್ದ ಟೆನ್ಷನ್ ಎಲ್ಲವೂ ಕರಗಿ ಹೋಗಿ ನನಗೆ ಒಂದು ದೊಡ್ಡ ರಿಲ್ಯಾಕ್ಸೇಷನ್ ಸಿಕ್ಕಿತು. ಮಾವ ನನಗೋಸ್ಕರ ಸಪರೇಟ್ ರೂಮ್ ಬುಕ್ ಮಾಡಿದ್ದರಿಂದ ನನಗೆ ತುಂಬಾ ಕಂಫರ್ಟಬಲ್ ಆಗಿತ್ತು. ರೂಮ್ಗೆ ಹೋದ ಮೇಲೆ ಅವರು ನನಗೆ ಫೋನ್ ಮಾಡಿದ್ರು. ನನಗೆ ಜರ್ನಿ ಸುಸ್ತಿದ್ದರು. ರಾತ್ರಿ 3 ಗಂಟೆ ಸಮಯದಲ್ಲಿ ಅವರು, ಒಂದು ಕಾಫಿ ಕುಡಿಯೋಣವಾ ಅಮ್ಮ ಅಂತ ಕೇಳಿದ್ರು. ನಾನು, ಸರಿ ಬನ್ನಿ ಅಂದೆ. ಇಬ್ಬರೂ ಹೋಗಿ ಕಾಫಿ ಕುಡಿದು ರೂಮ್ಗೆ ವಾಪಸ್ ಬಂದ್ವಿ. ರೂಮ್ಗೆ ಬಂದ ಮೇಲೆ ಮಾವ ಮತ್ತೆ ಅವರ ರೂಮ್ಗೆ ಹೋಗಲೇ ಇಲ್ಲ. ಕಳೆದ 2 ತಿಂಗಳಿನಿಂದ ನನಗಿದ್ದ ಅಸಮಾಧಾನ, ಒಂಟಿತನ ಎಲ್ಲದಕ್ಕೂ ಆ ಚಳಿಯ ರಾತ್ರಿಯಲ್ಲಿ ಪರಿಹಾರ ಸಿಕ್ಕಿತು. ಆ ಸಮಯದಲ್ಲಿ ನನಗೆ ನನ್ನ ಹಳೆ ಸಾರ್ ನೆನಪಾದರು. ಆ ಇಡೀ ಟ್ರಿಪ್ನಲ್ಲಿ ನಾವಿಬ್ಬರೂ ನಮ್ಮದೇ ಆದ ಒಂದು ಪ್ರತ್ಯೇಕ ಪ್ರಪಂಚದಲ್ಲಿ ತೇಲಾಡಿದೆವು. ಪ್ರವಾಸ ಮುಗಿಸಿ ಮನೆಗೆ ಬಂದ ಮೇಲೂ ನಮಗೆ ಸಿಕ್ಕ ಅವಕಾಶಗಳಲ್ಲೆಲ್ಲ ನಾವು ಒಂದಾಗುತ್ತಿದ್ದೆವು. ಎಲ್ಲ ಚೆನ್ನಾಗಿ ಹೋಗ್ತಿತ್ತು. ಮಾವ್ ನನ್ನ ಗಂಡನಿಗೆ ಫೋನ್ ಮಾಡಿ, ಆ ವಿಷಯಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ, ಹೆಂಡತಿಯನ್ನು ಚೆನ್ನಾಗಿ ನೋಡ್ಕೋ ಅಂತ ಬುದ್ಧಿ ಹೇಳಿ ಧೈರ್ಯ ತುಂಬಿದ್ರು. ಗಂಡನಿಗೂ ಅದರಿಂದ ಖುಷಿಯಾಗಿ ಅವರು ನಾರ್ಮಲ್ ಆಗಿ ನನ್ನ ಜೊತೆ ಇರೋಕೆ ಶುರು ಮಾಡಿದ್ರು. ಈಗ ನಾನು ಗರ್ಭಿಣಿಯಾಗಿದ್ದೇನೆ ಅನ್ನೋ ಗುಡ್ ನ್ಯೂಸ್ ಸಿಕ್ಕಿದೆ. ಇದನ್ನು ಕೇಳಿ ಮನೆಯಲ್ಲಿ ಎಲ್ಲರೂ ತುಂಬಾ ಸಂಭ್ರಮಿಸುತ್ತಿದ್ದಾರೆ. ನನಗೂ ಒಳಗೊಳಗೆ ಖುಷಿಯಿದೆ. ಇದರ ಹಿಂದಿನ ಅಸಲಿ ಸತ್ಯ ಏನೆಂದು ನನಗೆ ಮಾತ್ರ ಗೊತ್ತು, ಆದರೆ ನಾನು ಅದರ ಬಗ್ಗೆ ತಲೆಕೆಡಿಸಿಕೊಳ್ಳುತ್ತಿಲ್ಲ. ಇವತ್ತಿನ ದಿನಗಳಲ್ಲಿ ಬದುಕಬೇಕಾದರೆ ಸ್ವಲ್ಪ ಧೈರ್ಯ ಮತ್ತು ಜಾಣ್ಮೆ ಇರಬೇಕು. ಈ ಸಮಾಜದ ನಿಯಮಗಳನ್ನು ಹಿಡಿದುಕೊಂಡು ಕೂತರೆ ನಮಗೆ ಯಾವುದೇ ಉಪಯೋಗವಿಲ್ಲ. ಪರಿಸ್ಥಿತಿಗೆ ತಕ್ಕಂತೆ ಬದುಕುವುದೇ ಜಾಣತನ. ನನ್ನ ಕತೆ ಕೇಳಿ ನಿಮಗೆ ಆಶ್ಚರ್ಯ ಆಗಬಹುದು, ಆದರೆ ಜೀವನದಲ್ಲಿ ಖುಷಿಯಾಗಿ ಇರಲು ಸಿಕ್ಕ ಅವಕಾಶಗಳನ್ನು ಬಳಸಿಕೊಳ್ಳುವುದು ತಪ್ಪಲ್ಲ ಎನ್ನುವುದು ನನ್ನ ಅನಿಸಿಕೆ. ಈಗ ಮನೆಯಲ್ಲಿ ಎಲ್ಲರೂ ನೆಮ್ಮದಿಯಾಗಿದ್ದಾರೆ. ನಾನು ನನ್ನ ಲೈಫ್ನಲ್ಲಿ ಖುಷಿಯಾಗಿದ್ದೇನೆ.